ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ಪ್ರಕಟ ಮಾಡಿತು. ಜೀವಾವಧಿ ಶಿಕ್ಷೆಯನ್ನ ಅನುಭವಿಸಬೇಕು ಅನ್ನುವ ನೋವಿನಲ್ಲಿ ಕೊರಗಿನಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಪಾಪ ಪ್ರಜ್ವಲ್ ರೇವಣ್ಣ. ರಾತ್ರಿ ಊಟನೂ ಇಲ್ಲ, ನಿದ್ದೆನೂ ಇಲ್ಲ. ವಿಶೇಷ ಭದ್ರತಾ ಕೊಠಡಿಯಲ್ಲಿ ಕಣ್ಣೀರಿಟ್ಟಿದ್ದಾನೆ ಕಾಮಿ ಪ್ರಜ್ವಲ್ ರೇವಣ್ಣ. ಪವರ್ ಟಿವಿ ಹೊಡೆತಕ್ಕೆ ಜೈಲು ಪಾಲಾಗಿದ್ದಾನೆ. ಜೈಲಲ್ಲಿ ಇನ್ನು ಮುಂದೆ ಸಜಾ ಕೈದಿ, ಈವರೆಗೆ ವಿಚಾರಣಾಧೀನ ಕೈದಿ, ಇನ್ನು ಮುಂದೆ ಸಜಾ ಕೈದಿ, ಈವರೆಗೆ ಆರೋಪಿ, ಇನ್ನು ಮುಂದೆ ಅಪರಾಧಿ. ಇವತ್ತು ಬೆಳಿಗ್ಗೆ ಪ್ರೊಬೆಬ್ಲಿ 10 ಗಂಟೆಗೆ ಖೈದಿ ಸಂಖ್ಯೆ ಕೊಡಬಹುದು. ಬಿಳಿ ಬಟ್ಟೆ ಧರಿಸಬೇಕು, ದಿನ 8 ಅವರ್ ಕೆಲಸ ಮಾಡಬೇಕು, ಕೂಲಿ ಕೊಡ್ತಾರೆ, ಕೂಲಿ ಲೆಕ್ಕ ಮಾಡ್ತಾರೆ. ಜೈಲಿಂದ ಹೊರಗಡೆ ಬರಬೇಕಾದ್ರೆ ತಗಳಪ್ಪ ನಿನ್ನ ಕೂಲಿ ಅಂತ ಕೊಡ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ ಅದು ಪ್ರಜ್ವಲ್ ರೇವಣ್ಣ ಆಗಿದ್ರು ಅಥವಾ ಮತ್ತೆ ಯಾರೇ ಆಗಿದ್ರು ಒಂದ್ಸಲ ಅಪರಾಧಿ ಈತ, ಈ ತಪ್ಪು ಮಾಡಿರೋದು ನಿಜ, ಕಾನೂನಿನ ಮುಖಾಂತರ ಈತ ಮಾಡಿರುವ ತಪ್ಪುಗಳು ಸಾಬೀತಾಗಿದೆ, ಇವನ ಮೇಲೆ ಆರೋಪಿ ಅಲ್ಲ ಅಪರಾಧಿ ಅಂತ ಹೇಳಿ ಕೋರ್ಟ್ ಹೇಳಿದ ನಂತರ ಹೆಂಗೆ ನಿದ್ದೆ ಬರುತ್ತೆ, ಹೆಂಗೆ ಊಟ ಸೇರುತ್ತೆ? ರಾಜವೈಭೋಗದ ಜೀವನ. ಬೆಳಿಗ್ಗೆ ಎದ್ರೆ ಕಾಫಿ ಕೊಡೋಕೊಬ್ರು, ಲೋಟ ತಗೊಳೋಕೊಬ್ರು, ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಯೋದೊಂದೇ ಅವ್ರ ಕೆಲಸವೇನೋ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನು ಮಾಡ್ತಾ ಇರಲಿಲ್ಲ. ಈಗ ಜೈಲಲ್ಲಿ ಕೂರಬೇಕು, ಮುದ್ದೆ ಮುರಿಬೇಕು, ಕೆಲಸ ಮಾಡಬೇಕು, ಕೂಲಿ ಕೊಡ್ತಾರೆ, ತಗೋಬೇಕು. ಜೈಲಲ್ಲಿ ಕೆಲಸ ಕೂಡ ಆಯ್ಕೆ ಮಾಡ್ಕೋಬೇಕು. ಏನು ಕೆಲಸ ಮಾಡ್ತೀರಾ ಅಂತ 1-2-3 ಕೆಲಸಗಳಿರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಚೂಸ್ ಮಾಡಬೇಕು. ಅದಕ್ಕೆ ಅವ್ರಿಗೆ ಸಂಬಳ ಕೊಡ್ತಾರೆ. ಬೇಕ್ರಿ, ಗಾರ್ಡನ್ನು, ಹೈನುಗಾರಿಕೆ, ತರಕಾರಿ ಬೆಳೆಯೋದು, ಕರಕುಶಲ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬೇಕು. ಪ್ರಜ್ವಲ್ ಆಯ್ಕೆ ಮಾಡಿಕೊಂಡ ಕೆಲಸಕ್ಕೆ ತಕ್ಕಂತೆ ಸಂಬಳ ಕೊಡಲಾಗುತ್ತೆ. ಬೇಕ್ರಿ ಅಂತಂದ್ರೆ ಹೊರಗಡೆ ಇರೋ ಬೇಕ್ರಿ ಅಲ್ಲ, ಜೈಲಲ್ಲಿ ಒಂದು ಬೇಕ್ರಿ ಇರುತ್ತೆ. ಜೈಲಿನ ಕೆಲವೊಂದು ವಿಚಾರ ಅಂದರೆ ಖೈದಿಗಳಿಗೆ ಏನಾದರೂ ಬೇಕು ಅನ್ನುವಂಥದ್ದು ಆ ಬೇಕ್ರಿನಲ್ಲಿ ಸಿಗುತ್ತೆ. ಎಲ್ಲವೂ ಅಲ್ಲ, ಕೆಲವೊಂದು ಮಾತ್ರ. ಅದನ್ನು ಚೂಸ್ ಮಾಡಿದ್ರೆ ಅದನ್ನು. ಹೈನುಗಾರಿಕೆ ಮಾಡ್ತೀರಿ ಅಂತಂದರೆ ಹಾಲು ಕರಿಬೇಕು ದನದ್ದು, ಆಮೇಲೆ ಸಗಣಿ ಎತ್ತಬೇಕು. ಉಳಿದಂತೆ ಏನು ಹೈನುಗಾರಿಕೆ ಮಾಡೋರು ಏನು ಮಾಡ್ತಾರೆ ಅದನ್ನು ಮಾಡಬೇಕು. ಇಲ್ಲ ತೋಟಗಾರಿಕೆ ಮಾಡ್ತೀರಾ, ಗಿಡ ಹಾಕ್ಕೊಂಡು ಬೆಳೆಸ್ಕೊಂಡು ಬೆಳೆ ಬೆಳೆಸ್ಕೊಂಡು ಅದನ್ನು ಸೇಲ್ ಮಾಡಿ. ಅಂದರೆ ಇನ್ನು ಮುಂದಿನ ಮಿನಿಮಮ್ 14 ವರ್ಷ ಹೆಂಗೋ ಅಜೀವ ಪರ್ಯಂತ ಜೀವಾವಧಿ ಶಿಕ್ಷೆ ಆಗಿರೋದು. ಆದರೆ ಯಾವ ನಡತೆ ಮತ್ತೊಂದು ಮಗದೊಂದು ಎಂಥದ್ದೇ ನೀವು ಕನ್ಸಿಡರ್ ಮಾಡಿದ್ರು ಅಟ್ಲೀಸ್ಟ್ 14 ವರ್ಷ ಒಂದೇ ಬೇಕ್ರಿ, ಇಲ್ಲ ಹೈನುಗಾರಿಕೆ, ಇಲ್ಲ ತೋಟಗಾರಿಕೆ, ಇಲ್ಲ ಕರಕುಶಲ, ಏನೋ ಒಂದು ಮಾಡಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ. ಇಲ್ಲ ನಾ ಮಾಡಲ್ಲ, ನಾನು ಸಂಸದ ಆಗಿದ್ದವನು, ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪ ಇವರು, ನಮ್ಮ ತಾತ ಇವರು ಅಂತಂದರೆ ಕೋರ್ಟ್ ಕೇಳಲ್ಲ. ವ್ಯವಸ್ಥೆಗಳಾಗತ್ತೆ ಏನೋ ಗೊತ್ತಿಲ್ಲ, ಬಟ್ ನ್ಯಾಯಾಂಗದ ರೂಪದಲ್ಲಿ ಅದಿಲ್ಲ. ಬೇರೆ ಬೇರೆ ಕೆಲಸಗಳನ್ನು ಮಾಡಿ ದುಡಿಬೇಕು. ಅವರು ದುಡಿದ ಹಣವನ್ನು ಅವ್ರ ಹೆಸರಿನಲ್ಲಿ ಜಮಾ ಮಾಡಿಟ್ಟಿರ್ತಾರೆ. ಆಮೇಲೆ ಬಿಡುಗಡೆ ಆದ ಸಂದರ್ಭದಲ್ಲಿ ಅವ್ರ ಕೈ ಕೊಟ್ಟು ಕಳಿಸ್ತಾರೆ, ತಗೊಳಪ್ಪ ನೀನು ದುಡಿದಿರೋ ದುಡ್ಡಿದು ಅಂತ. ಸೊ ಹಾಗಾಗಿ ಒಬ್ಬ ಸಾಮಾನ್ಯ ಖೈದಿ, ಸಜಾ ಖೈದಿಯಾಗಿ ಪ್ರಜ್ವಲ್ ರೇವಣ್ಣ ಇವತ್ತಿನಿಂದ ಜೈಲಲ್ಲಿ ಇರಬೇಕಾಗತ್ತೆ. ಇವತ್ತು ಬಿಳಿ ಬಟ್ಟೆ ಕೊಡಬಹುದು, ನಂಬರ್ ಕೂಡ ಕೊಡಬಹುದು, ಸಾಧ್ಯತೆ ಇದೆ 10 ಗಂಟೆಗೆ ಕೊಡಬಹುದು ಅಂತ ಮಾಹಿತಿ ಕೊಡ್ತಾ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಗುಡ್ ಮಾರ್ನಿಂಗ್. ಪರಪ್ಪನ ಅಗ್ರಹಾರ ಇಲ್ಲಿ ಇಷ್ಟು ದಿನ ವಿಚಾರಣಾಧೀನ ಖೈದಿಯಾಗಿದ್ದವರಿಗೆ ಸಜಾ ಖೈದಿ. ಏನು ನಿದ್ದೆ ಮಾಡಿಲ್ವಂತೆ, ಊಟ ತಿಂದಿಲ್ವಂತೆ, ಮುಂದೇನು ಅಂತ ಮೊದಲನೇ ದಿನವೇ ಹಿಂಗಾದ್ರೆ? ಕೋರ್ಟ್ನಲ್ಲಿ ನನಗೆ ಬೇಲ್ ಸಿಗುತ್ತೆ ಅಂತೇಳಿ ಸಾಕಷ್ಟು ಆಸೆಯಿಂದ ಕಾಯ್ತಿದ್ದಂತ ಪ್ರಜ್ವಲ್ ರೇವಣ್ಣ ಇದೀಗ ಸಜಾ ಕೈದಿಯಾಗಿ ನಿನ್ನೆ ಶಿಕ್ಷೆಯನ್ನ ಪ್ರಕಟವಾದ ಕ್ಷಣದಿಂದಲೇ ಪ್ರಜ್ವಲ್ ರೇವಣ್ಣ ಸಜಾ ಕೈದಿಯಾಗಿದ್ದಾರೆ. ಸಜಾ ಕೈದಿ ಆಗಿರೋದ್ರಿಂದ ಇಷ್ಟು ದಿನ ಇದ್ದಂತಹ ಬಹಳಷ್ಟು ಫೆಸಿಲಿಟೀಸ್ ಏನು ಪ್ರಜ್ವಲ್ ರೇವಣ್ಣಗೆ ಇರೋದಿಲ್ಲ. ಬಹಳ ಮುಖ್ಯವಾಗಿ ಮನೆಯಿಂದ ಊಟ ಬರ್ತಿತ್ತು. ಊಟ ತಿಂದು ಒಂದ್ ಕಡೆ ಒಂದ್ ರೌಂಡ್ ದಪ್ಪ ಕೂಡ ಆಗಿದ್ರು ಅಂತಾನೆ ಅನಿಸ್ತಾ ಇದೆ. ಆದ್ರೆ ಇನ್ನು ಮುಂದೆ ಆ ಒಂದು ಊಟ ಕೂಡ ಇರೋದಿಲ್ಲ. ಜೊತೆಗೆ ಸಜಾ ಕೈದಿ ಆಗಿರುವಂತ ಒಂದು ಕಾರಣದಿಂದ ಇವತ್ತು ಅವ್ರಿಗೆ ಯೂನಿಫಾರ್ಮ್ ಅನ್ನ ನೀಡುವ ಸಾಧ್ಯತೆ ಇದೆ. ಬೆಳಗಿನ ಪ್ರೇಯರ್ ನಂತರ ಯೂನಿಫಾರ್ಮ್ ನೀಡುವ ಸಾಧ್ಯತೆ, ಜೊತೆಗೆ ಸಜಾ ಕೈದಿ ಸಂಖ್ಯೆ ಕೂಡ ಬದಲಾಗುತ್ತೆ. ಮೊದಲು ವಿಚಾರಣಾಧೀನ ಕೈದಿ ಸಂಖ್ಯೆ ಇರುತ್ತೆ, ಇವತ್ತಿನಿಂದ ಮತ್ತೆ ಸಜಾ ಕೈದಿ ಸಂಖ್ಯೆ ಬದಲಾಗುತ್ತೆ. ಅದಾದ ನಂತರ ಆ ಬ್ಯಾರಕ್ ಮತ್ತೆ ಕೊಠಡಿ ಬದಲಾವಣೆ ಮಾಡುವುದು ಅಧಿಕಾರಿಗಳಿಗೆ ಬಿಟ್ಟಿದ್ದು. ಅಲ್ಲಿ ಅದೇ ರೂಮ್ ನಲ್ಲಿ ಕಂಟಿನ್ಯೂ ಮಾಡ್ತಾರ ಅಥವಾ ಬೇರೆ ಕಡೆ ಬೇರೆ ಒಂದು ಕೊಠಡಿಯನ್ನ ನಿಗದಿ ಮಾಡ್ತಾರ ಅನ್ನೋದು ಅಧಿಕಾರಿಗಳಿಗೆ
ಬಿಟ್ಟಿದ್ದು. ಇದರೆಲ್ಲದರ ನಡುವೆ ಪ್ರಜ್ವಲ್ ರೇವಣ್ಣ ರಾತ್ರಿ ಎಲ್ಲ ಸಜಾ ಶಿಕ್ಷೆ ಅನೌನ್ಸ್ ಆದಾಗಲಿಂದ ಇವತ್ತಿನವರೆಗೂ ಮಂಕು ಬಡದ ರೀತಿಯಲ್ಲಿ ಕುಳಿತಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರುತ್ತದೆ. ಆ ರಾತ್ರಿ ಕೂಡ ಏನು ಊಟ ಕೂಡ ಮಾಡಿಲ್ಲ. ಇದೇ ವಿಚಾರವಾಗಿ ಯೋಚಿಸುತ್ತಾ ಕಣ್ಣ ನೀರು ಹಾಕೊಂಡು ಕೊಠಡಿಯಲ್ಲಿ ಕಾಲ ಕಳೆದಿದ್ದಾರೆ ಅಂತೇಳಿ ಒಂದು ಮಾಹಿತಿ ಕೂಡ ದೊರೆತಿರುವಂತದ್ದು. ರಾತ್ರಿ ಇಡೀ ಯೋಚನೆ ಮಾಡ್ತಾ ನಿದ್ದೆ ಕೂಡ ಸರಿಯಾಗಿ ನಿದ್ದೆಯನ್ನು ಕೂಡ ಮಾಡಿಲ್ಲ ಅಂತೇಳಿ ಮಾಹಿತಿ ಲಭ್ಯವಾಗಿದೆ. ನಿನ್ನೆ ಕೊಟ್ಟಂತ ಒಂದು ತೀರ್ಪು ಏನಿದೆ 480 ಪುಟಗಳ ಒಂದು ಸುದೀರ್ಘ ಒಂದು ತೀರ್ಪಿನ ಒಂದು ಆದೇಶ ಪ್ರತಿಯಾಗಿರೋದ್ರಿಂದ ಅದು ಆದೇಶ ಪ್ರತಿ ಬರೋದು ದಿನ ತಡವಾಯಿತು. ಹಾಗಾಗಿ ಆದೇಶ ಪ್ರತಿ ಇಂದು ಬರುವ ಸಾಧ್ಯತೆ ಇದೆ. ಬಂದ ನಂತರ ಪ್ರಜ್ವಲ್ ಕೊಠಡಿ ಬದಲಾವಣೆ ಜೊತೆಗೆ ಯೂನಿಫಾರ್ಮ್ ಜೊತೆಗೆ ಒಂದು ನಿಕ್ಕರು ಬಿಳಿ ಒಂದು ಶರ್ಟ್ ಅನ್ನ ಮಾತ್ರ ಕೊಡ್ತಾರೆ ಸಜಾ ಕೈದಿಗಳಿಗೆ. ತಲೆಗೆ ಒಂದು ಟೋಪಿಯ ಒಂದು ರೀತಿಯಲ್ಲಿ ಇರುತ್ತೆ. ಅವು ಮೂರನ್ನು ಕೂಡ ಹಾಕೊಂಡು ಜೈಲಿನಲ್ಲಿ ಇನ್ನು ಮುಂದೆ ಪ್ರಜ್ವಲ್ ರೇವಣ್ಣ ಕಾಲವನ್ನ ಕಳಿಬೇಕಾಗತ್ತೆ. ಪ್ರಣವ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.